ಬಂಧುಗಳೇ, ನಮಸ್ಕಾರ. ಚಮರಂ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಹುಶಃ ಇವತ್ತಿನ ಈ ವಿಡಿಯೋ ನೋಡಿ ಬಹುತೇಕರು ನನ್ನನ್ನು ಟೀಕೆ ಮಾಡ್ಬೋದು. ದಲಿತ ವಿರೋಧಿ ಅನ್ಬೋದು, ಕಾಂಗ್ರೆಸ್ ವಿರೋಧಿ ಅನ್ಬೋದು, ಇರಲಿ. ಆದರೆ ಕೆಲವು ಸತ್ಯಗಳನ್ನ ಮಾತಾಡಬೇಕಾಗುತ್ತೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಅನೇಕ ಮಾತುಕತೆಗಳು ಆಗ್ತಾಯಿತ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇವರಿಬ್ಬರದೇ ಮೇಲಾಟ. ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಶಾಸಕರಲ್ಲಿ ಇವರಿಬ್ಬರೇ ನಾಯಕರು. ಒಬ್ಬರು ಡಿ ಸಿ ಎಮ್, ಒಬ್ಬರು ಸಿ ಎಮ್. ಈಗ ಡಿ ಸಿ ಎಮ್ ಸಿ ಎಮ್ ಆಗಬೇಕು ಅನ್ನುವಂಥದ್ದು ಮತ್ತು ಅವ್ರ ಪರವಾಗಿ ಅವರ ಜಾತಿಯ ಲಾಬಿ, ಅವರ ಜಾತಿಯ ಮಠಾಧೀಶರ ಲಾಬಿ ಎಲ್ಲವೂ ನಡೆದೋಯ್ತು. ಪತ್ರಿಕೆಗಳಲ್ಲಿ ಏನು ಅದೇ ಸುದ್ದಿ, ಮಾಧ್ಯಮಗಳಲ್ಲಿ ಅದೇ ಸುದ್ದಿ, ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಅದೇ ಸುದ್ದಿ. ಅವರಿಬ್ಬರು ಬಿಟ್ಟರೆ ಚರ್ಚೆ ನಿಲ್ಲೂ ಬೇರೆ ಕಡೆ ಹೋಗಲಿಲ್ಲ. ಆಮೇಲೆ ಏನೋ ಒಂದು ಡಿ ಕೆ ಶಿವಕುಮಾರ್ ಒಂದು ಬ್ರೇಕ್ಫಾಸ್ಟ್ ಕರೆದ್ರು, ಇವರು ಊಟ ಮಾಡಿದ್ರು ಸಿದ್ದರಾಮಯ್ಯನವರು, ಅಲ್ಲಿ ಮುಗಿದೋಯ್ತು. ಆದರೆ ಮತ್ತೆ ಚರ್ಚೆಗೆ ಬಂದಿದೆ. ಎಲ್ಲೋ ಉಡುಪಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಏನೋ ಚರ್ಚೆ ಮಾಡ್ತಾ, ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿದ್ದೀನಿ, ಆದರೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸಬೇಕು ಅನ್ನೋದೇ ಆದರೆ ನನ್ನದೇ ಆದಂಥ ಒಂದು ಕ್ಯಾಂಡಿಡೇಟ್ ಇದೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸೀಟಿಂದ ಇಳಿಯುವಾಗ ಅವ್ರದ್ದೇ ಆದಂಥ ಒಂದು ಕ್ಯಾಂಡಿಡೇಟನ್ನು, ಅವರು ಬೇಕಾದಂಥ ಕ್ಯಾಂಡಿಡೇಟನ್ನು ಕೊಟ್ಟು ಇಳಿದಿದ್ರು. ಹೀಗೆ ಸಿದ್ದರಾಮಯ್ಯನವರು ಕೂಡ ತಮ್ಮದೇ ಆದಂಥ ಒಂದು ಕ್ಯಾಂಡಿಡೇಟ್, ತಮಗೆ ಸೂಟಬಲ್ ಆಗುವಂಥ ಒಬ್ಬರು ವ್ಯಕ್ತಿಯನ್ನು ಸೂಚನೆ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಿದೆ. ಸೊ ಅದನ್ನಿಟ್ಕೊಂಡು ಈಗ ಅನೇಕ ಚರ್ಚೆಗಳಾಗ್ತಾ ಇದೆ. ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಿಂದ ಇಳಿಯೋದೇ ಆದರೆ ಬೇರೊಬ್ಬ ವ್ಯಕ್ತಿಯನ್ನು, ಅವರು ಹೇಳಿದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದ್ರೆ ಆವಾಗ ನಾನು ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಸೊ ಆ ವ್ಯಕ್ತಿ ಯಾರು ಅಂತಂದರೆ ದಲಿತ ವ್ಯಕ್ತಿ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರು ಬಹಳ ಸಾಧು ಮನುಷ್ಯ. ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಂತ ಸಂದರ್ಭಗಳಲ್ಲಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಆರೋಪ ಅವ್ರ ಮೇಲಿದೆ. ಅವರು ಕೊಟ್ಟಂಥ ಬಹುದೊಡ್ಡ ಖಾತೆಗಳನ್ನ ಅವರು ಸರಿಯಾಗಿ ನಿಭಾಯಿಸೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಬಗ್ಗೆ ತಕರಾರುಗಳಿದೆ ಅನೇಕರಿಗೆ, ಜನತೆಗೆ. ಹೀಗಾಗಿ ಅವರು ಗೃಹ ಸಚಿವರಾಗಿ ಬೇಕಾದಷ್ಟು ಸಂದರ್ಭಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನ ಮಾಡಲಿಲ್ಲ, ಸರಿಯಾದ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಅನ್ನುವಂಥ ಅನೇಕ ನಿರಾಶೆಯ ಮತ್ತು ಬೇಸರದ ಮಾತುಗಳನ್ನ ಜಾಲತಾಣದಲ್ಲಿ ಜನ ಮಾತಾಡ್ತಾರೆ. ಇದು ಪರಮೇಶ್ವರ್ ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆಗಳು ಒಬ್ಬ ಗೃಹ ಸಚಿವರಾಗಿ. ಅದಲ್ಲದೆ ಪರಮೇಶ್ವರ್ ಅವರನ್ನು ಕಳೆದ ಬಾರಿ ಪರಮೇಶ್ವರ್ ಅವರೇ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅವರೇನೆಂದರು, ದಲಿತ ಮುಖ್ಯಮಂತ್ರಿ ಅನ್ನೋ ಕಾರ್ಡನ್ನು ತೇಲ್ಬಿಟ್ಟಿದ್ರು. ಅದಕ್ಕಿಂತ ಹಿಂದೆ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಸುದ್ದಿಯನ್ನು ತೇಲ್ಬಿಟ್ಟು ಎಲ್ಲ ದಲಿತರ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯದ ಜನತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದು ಎಸ್ ಎಂ ಕೃಷ್ಣ ಅವ್ರನ್ನ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಂದ್ರಕ್ಕೆ ತಗೊಂಡೋದ್ರು. ಕರ್ನಾಟಕ ರಾಜ್ಯದ ಅವರ ಮುಖ್ಯಮಂತ್ರಿಯ ಕನಸು ಭಗ್ನ ಆಯಿತು. ಆದಾಗ್ಯೂ ಖರ್ಗೆ ಅವರು ಅನೇಕ ಸಲ ಹೇಳ್ತಾ ಇದ್ರು, ಅದೊಂದು ಮಾತನ್ನು ನಾನು ಯಾವಾಗಲೂ ಮೆಚ್ಚುತ್ತೀನಿ. ಕಾಂಗ್ರೆಸ್ ಪಕ್ಷ ನನ್ನನ್ನು ಮುಖ್ಯಮಂತ್ರಿ ಮಾಡೋದೇ ಆದರೆ ನಾನೊಬ್ಬ ನಿಷ್ಠಾವಂತ ನಾಯಕ, ಕಾಂಗ್ರೆಸ್ ನಾಯಕ, ಅಥವಾ ನಾನೊಬ್ಬ ಅತ್ಯಂತ ಹಿರಿಯ ಕಾಂಗ್ರೆಸ್ ನಾಯಕ ಅನ್ನೋ ರೂಪದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು. ನಾನು ಅನೇಕ ವರ್ಷಗಳ ಕಾಲ, ಅಂದರೆ ಯಾವಾಗ ರಾಜಕೀಯಕ್ಕೆ ಬಂದು ಆಗಿದ್ದನು ಕಾಂಗ್ರೆಸ್ನ ಕಟ್ಟಾಳವಾಗಿದ್ದೀನಿ, ಹಿರಿಯ ನಾಯಕ ಆಗಿದ್ದೀನಿ, ಅನೇಕ ಸಲ ಗೆದ್ದು ಬಂದಿದ್ದೀನಿ ಮತ್ತು ಜನಪರ ಕೆಲಸಗಳು ಮಾಡಿ ನಾನು ಗೆದ್ದು ಬಂದಿದ್ದೀನಿ. ಹಾಗಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡೋದೇ ಆದರೆ ನನ್ನ ಸೀನಿಯಾರಿಟಿಯನ್ನು ಗೌರವಿಸಬೇಕು, ನನ್ನ ಕೆಲಸಗಳನ್ನ ಗೌರವಿಸಬೇಕು, ನನ್ನ ದಕ್ಷತೆಯನ್ನು ಗೌರವಿಸಬೇಕು ಹೊರತು ಕೇವಲ ದಲಿತನ ಕಾರಣಕ್ಕೋಸ್ಕರ ನನಗೆ ಮುಖ್ಯಮಂತ್ರಿ ಪಟ್ಟ ಕೊಡೋದನ್ನು ನಾನು ಬಯಸೋದಿಲ್ಲ ಅಂತ ಹೇಳಿದ್ರು. ಬಹಳ ಅದ್ಭುತವಾದ ಮಾತು. ದಲಿತ್ ಕಾರ್ಡನ್ನು ಬಳಸಿ ನನಗೆ ಮುಖ್ಯಮಂತ್ರಿ ಪದವಿ ಬೇಕಾಗಿಲ್ಲ ಅಂದರು. ಜನತೆ ಕೂಗಿತ್ತು. ದಲಿತರೆಲ್ಲರೂ ಇಂದಿರಾ ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ಸನ್ನು ಉರಿಯುವ ಮನೆ, ಯಾರೂ ಅಲ್ಲಿಗೆ ಹೋಗಬೇಡಿ, ನೀವು ಸುಟ್ಟು ಭಸ್ಮ ಆಗೋಗ್ತೀರಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾಗಿಯೂ ಕೂಡ ಬೇರೆ ಬೇರೆ ಕೋಮು ಶಕ್ತಿಗಳನ್ನು ಹೊರಗಿಡೋ ಕಾರಣಕ್ಕೋಸ್ಕರ ಒಂದು ಕಾಂಗ್ರೆಸ್ನ ಜೊತೆಗೆ ನಮ್ಮ ದಲಿತ ಸಮುದಾಯ ಮುಂದುವರೆದಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸಿ ಎಂ ಬೇಡಿಕೆ ಅತ್ಯಂತ
ಸಮಯೋಚಿತವಾದದ್ದು ಅಂತೇಳಿ ಅನೇಕ ದಲಿತ ನಾಯಕರುಗಳು, ದಲಿತ ಮತದಾರರು, ದಲಿತ ಸಮುದಾಯ ಒಂದು ಬೇಡಿಕೆಯನ್ನು ಇಡ್ತಲೇ ಬಂತು. ಆದರೆ ಎಂತೆಂಥ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಧರ್ಮ್ ಸಿಂಗ್ ಅಂತವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ವೀರಪ್ಪ ಮೊಯ್ಲಿ ಅಂತವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಬಹುದೊಡ್ಡ ಸಮುದಾಯವಾದಂಥ SC STಗಳು ಇವರು ಯಾರನ್ನೂ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಮಾಡೋದಿಲ್ಲ, ಮಾಡಿಲ್ಲ ಇವತ್ತು ತನಕ. ಕರ್ನಾಟಕದಲ್ಲಿ ಅನೇಕ ಸಂದರ್ಭಗಳು ಬಂದಾಗ್ಯೂ ಕೂಡ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಆಚೆನೇ ಇಟ್ಟಿದ್ದಾರೆ. ಹಾಗಾಗಿ ಖರ್ಗೆ ಅವರು ಬೇಸತ್ಕೊಂಡು ನನ್ನ ದಲಿತ ಕಾರ್ಡಲ್ಲಿ ಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಹೇಳಿದ್ರು. ಅದು ಅವರ ದಕ್ಷತೆ. ಇದೀಗ ಹೊಸ ಮಾತು ಏನು ಕೇಳಿಬರ್ತದೆ ಅಂದರೆ, ಮುಖ್ಯಮಂತ್ರಿ ಮಾಡೋದೇ ಆದರೆ ನನ್ನ ನಂತರ ನಾನು ಹೈಕಮಾಂಡ್ ಮಾತಿಗೆ ಬದ್ಧ ಆಗಿದ್ದೀನಿ, ಆದರೆ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡಿ, ಅದರಲ್ಲೂ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತು, ಒಂದು ಬೀಸು ಹೇಳಿಕೆ. ಅದೇನು ಅಧಿಕೃತ ಹೇಳಿಕೆ ಅಲ್ಲ, ಅದು ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು. ಇದೇ ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಪರಮೇಶ್ವರ್ ಅವರು ಒಂದು ಅಡ್ಡಿಯಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೊರಟಗೆರೆಯಲ್ಲಿ ಅವರನ್ನು ಸೋಲಿಸಲು ಕಳೆದ ಚುನಾವಣೆಯಲ್ಲಿ, ಅಂದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಬಂತಲ್ಲ ಆ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸೋದಕ್ಕೆ ಬೇಕಾದಷ್ಟು ಷಡ್ಯಂತ್ರಗಳನ್ನ ರೂಪಿಸಿದ್ರು. ಕಾಂಗ್ರೆಸ್ನ ಒಳಗೇನೆ ಒಂದು ಭಿನ್ನಮತಿಯರನ್ನು ಸೃಷ್ಟಿ ಮಾಡಿದರು. ಮತ್ತು ಪರಮೇಶ್ವರ್ ಅವರ ವಿರುದ್ಧ ಅನೇಕ ಕಾರ್ಯಕರ್ತರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೆಲಸ ಮಾಡುವಂತೆ ನೋಡಿಕೊಂಡ್ರು. ಒಳಗಿಂದೊಳಗೇನೆ ನೈಸಾಗಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರು ಅನ್ನುವಂಥ ಮಾತು ಕೇಳಿಬಂತು. ಇದು ಕೂಡ ಅಧಿಕೃತ ಅಲ್ಲ, ಆದರೆ ಅಂಥ ಒಂದು ಸಾಧ್ಯತೆಗಳು ನಡೆದಿದೆ ಅಂತ ಬೇಕಾದಷ್ಟು ಆರೋಪಗಳು ಸಿದ್ದರಾಮಯ್ಯನವ್ರ ಮೇಲೆ ಬಂತು. ಒಟ್ಟಿನಲ್ಲಿ ಆ ಸಲ ಕಾಂಗ್ರೆಸ್ ಗೆದ್ದರೂ ಕೂಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರು ಸೋಲ್ತಾರೆ. ಬಹುಶಃ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಪರಮೇಶ್ವರನ್ನ ಸೋಲಿಸಿದ್ದಾರೆ ಅನ್ನುವಂಥ ಮಾತು ಬಂತು. ಅಲ್ಲೆಲ್ಲ ಕಾರ್ಯಕರ್ತರು ಮಾತಾಡ್ತಿರ್ತಾರೆ, ಅಲ್ಲಿನ ಪತ್ರಿಕೆಗಳಿರ್ಬೋದು, ಅಲ್ಲಿನ ಮಾಧ್ಯಮಗಳಿರ್ಬೋದು, ಇವೆಲ್ಲವೂ ಎಕ್ಸ್ಪೋಸ್ ಮಾಡ್ತವೆ ಒಂದು ಸ್ಟ್ರಿಂಜ್ ಆಪರೇಷನ್ ಮಾಡಿ. ಸೊ ಹಾಗಾಗಿ ಅಲ್ಲಿ ಒಂದು ಚರ್ಚೆ ಶುರುವಾಯಿತು. ಪರಮೇಶ್ವರ್ ಅವರು ನನ್ನ ಮುಖ್ಯಮಂತ್ರಿ ರೇಸ್ನಲ್ಲಿ ನನ್ನ ಜೊತೆಗೆ ಅಡ್ಡಿ ಆಗ್ಬೋದು, ಅಥವಾ ಕಾಂಪಿಟೇಟರ್ ಆಗ್ಬೋದು, ಟಫ್ ಕಾಂಪಿಟೇಟರ್ ಆಗ್ಬೋದು. ದಲಿತ ಮುಖ್ಯಮಂತ್ರಿ ಮುನ್ನೆಲೆಗೆ ಬಂದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಸದ್ಯಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. KH ರಂಗನಾಥ್ ಹಿರಿಯ ನಾಯಕರು ಅವರು ಸತ್ತೋಗ್ಬಿಟ್ಟಿದ್ರು. ಮತ್ತು ಇನ್ನು ಉಳಿದಂಥ ನಮ್ಮ KH ಮುನಿಯಪ್ಪನವರು ಕೂಡ ಕೇಂದ್ರದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ದಲಿತ ಮುಖ್ಯಮಂತ್ರಿ ಪ್ಲೇಸ್ಗೆ ಕಾಂಪಿಟೇಷನ್ ಇಲ್ಲಬಾರ್ದು ಅಂದರೆ ಪರಮೇಶ್ವರ್ ಒಬ್ಬರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವ್ರನ್ನ ಸೋಲಿಸುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖವಾಗಿತ್ತು ಅಂತ ಎಲ್ಲರೂ ಮಾತಾಡಿದ್ರು. ಮತ್ತು ಈಗ ಈ ಸರಿ ಚುನಾವಣೆಗಳು ನಡೆದಾಗ ಪರಮೇಶ್ವರ್ ಅವರು ಗೆದ್ದು ಬಂದರು. ಆದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಈ ಬಾರಿ ಕಾಂಗ್ರೆಸ್ ಗೆದ್ದಾಗ ಪರಮೇಶ್ವರ್ ಅವರು ದಲಿತ ಕಾರ್ಡನ್ನು ಬಳಸಲೂ ಇಲ್ಲ, ದಲಿತ ಮುಖ್ಯಮಂತ್ರಿ ಪ್ರಶ್ನೆನೂ ಬರಲಿಲ್ಲ. ಕಾಂಗ್ರೆಸ್ ಗೆಲ್ತಿದ್ದಂಗೆ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರಾಯಿತು. ಹೈಕಮಾಂಡ್ ಮಟ್ಟಕ್ಕೆ ಹೋದರು, ಲಾಬಿ ಮಾಡಿದ್ರು, ಏನೋ ಆಯಿತು. ಸಿದ್ದರಾಮಯ್ಯನವರು ಅಲ್ಲಿಂದ ಮುಖ್ಯಮಂತ್ರಿಯಾಗಿ ಬಂದರು, ಘೋಷಣೆಯಾಗಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಹಂಚ್ಕೋಬೇಕು ಅನ್ನುವಂಥ ಒಂದು ಮಾತುಕತೆ ಆಗಿದೆ ಅಂತ ಒಂದು ಸುದ್ದಿ ಬಿಟ್ಟರು. 2.5 ವರ್ಷ ಆದಮೇಲೆ ಅಲ್ಲಿ ಏನು ಮಾತುಕತೆ ಆಗಿತ್ತು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮುಖ್ಯಮಂತ್ರಿಯ ಹುದ್ದೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತು ಚಾಲ್ತಿಯಲ್ಲಿದೆ. ಒಂದು ವೇಳೆ ಸಿದ್ದರಾಮಯ್ಯನವರ ಮನಸ್ಸೊಳಗಡೆ ಆ ಥರದ್ದೊಂದು ಪ್ರಶ್ನೆ ಇದ್ದರೆ ಅದು ಯಾಕೆ ಅಂದರೆ ಅದು ಕೇವಲ ಸೇಫ್ ಗೇಮ್, ಅಥವಾ DK ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಪರಮೇಶ್ವರ್ ಅನ್ನುವಂಥವ್ರನ್ನೊಬ್ಬರನ್ನ ಗುರಾಣಿಯಾಗಿ ಬಳಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಈ ಮುಖ್ಯಮಂತ್ರಿ ಹುದ್ದೆಯನ್ನು ಒಪ್ಕೋಬಾರ್ದು. ಯಾಕೆಂದರೆ ಇದು ಕೇವಲ ಸಿದ್ದರಾಮಯ್ಯನವರ ನಾಟಕದ ಒಂದು ಭಾಗ ಆಗೋಗುತ್ತೆ, ಅಥವಾ ಸಿದ್ದರಾಮಯ್ಯನವರು ಉರುಳಿಸುವ ಒಂದು ದಾಳ ಆಗುತ್ತೆ. ಇದು ಒಕ್ಕಲಿಗರು ಮತ್ತು ಕುರುಬರ ನಡುವೆ ನಡೆಯುವಂಥ ಯುದ್ಧದ ಒಂದು ದಾಳವಾಗಿ ದಲಿತರನ್ನ ಬಳಸ್ತಾರೆ. ಹಾಗಾಗಿ ದಲಿತರಿಗೆ ಅಥವಾ ಪರಮೇಶ್ವರ್ ಅವರಿಗೆ ಅಥವಾ ಮಹದೇವಪ್ಪನವ್ರಿಗೆ ಅಥವಾ ಜಾರಕಿಹೊಳಿ ಅವರಿಗೆ ಯಾರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರು ಅವರ ಶಕ್ತಿಯಾನುಸಾರವಾಗಿ ಕಾಂಗ್ರೆಸ್ಗೆ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಗೋಸ್ಕರ, ಅಥವಾ ಅವರು ತನ್ನ ಸಮುದಾಯದ ಓಟ್ಗಳನ್ನು ಕಾಂಗ್ರೆಸ್ಗೆ ಹಾಕಿಸೋದಕ್ಕೋಸ್ಕರ ಆ ಪಕ್ಷದ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕೆ ಹೊರತು ಅವರನ್ನು ಯಾರ್ದೋ ಕೃಪಾ ಕಟಾಕ್ಷಕ್ಕೆ ಅಥವಾ ಇನ್ಯಾರ್ದೋ ದಾಳಕ್ಕೋಸ್ಕರ ಮರುಳಾಗಿ ಮುಖ್ಯಮಂತ್ರಿ ಮಾಡುವಂಥ ಅಗತ್ಯ ಇಲ್ಲ. ಇದೇನಾಗುತ್ತೆ ಅಂದರೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲಿ ಮುಖ್ಯಮಂತ್ರಿ ಆದಂಗೆ ಆಗುತ್ತೆ. ಅಥವಾ ಉಳಿದಿರ್ತಕ್ಕಂಥ ಕೇವಲ 2 ವರ್ಷ 3 ತಿಂಗಳು 4 ತಿಂಗಳು ಇದೆಯಲ್ಲ, ಆಯಿತು 2.5 ವರ್ಷ ಅಂತ ಅಂದ್ಕೊಳ್ಳೋಣ. ಈ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಆದಂಥ ಒಂದು ಪರಿಸ್ಥಿತಿ ಬರುತ್ತೆ. ಈ 2.5 ವರ್ಷದಲ್ಲಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಇಲ್ಲಿನ ಸರ್ಕಾರದ ಎಲ್ಲ ವಿಫಲತೆಗಳನ್ನ ಅವ್ರ ಮೇಲೆ ಹಾಕಿ ದಲಿತರಿಗೆ ಆಡಳಿತ ಮಾಡೋದು ಬರಲ್ಲ ಅನ್ನೋದನ್ನು ತೋರಿಸ್ತಾರೆ ಅವರು. ಇಂಥ ಹುನ್ನಾರಗಳು ಇದ್ದೇ ಇರ್ತವೆ.
ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡಿದೆ ಮುಖ್ಯಮಂತ್ರಿ ಪದವಿಯಿಂದ ಅಂತೇಳುವಂಥ ಹುನ್ನಾರ ಕೂಡ ಆಗಿರುತ್ತೆ. ಅಥವಾ ದಲಿತರ ಕೋಟ ಮುಗಿದೋಯ್ತು ಇಲ್ಲಿಗೆ ಅಂಥೇಳಿ ಕೈ ತೊಳ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಈಗ ಕೊಡುವಂಥ ಒಂದು ಅರ್ಧ ಸರ್ಕಾರವನ್ನು ದಲಿತ ವ್ಯಕ್ತಿಗಳು ಮುಖ್ಯಮಂತ್ರಿಯಾಗಿ ಒಪ್ಕೋಬಾರ್ದು. ಪರಮೇಶ್ವರ್ ಅವರು ನಿಜವಾಗ್ಲೂ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ, ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ದಾರೆ. ಅವರ ಕಾರಣಕ್ಕೆ ಬೇಕಾದಷ್ಟು ದಲಿತ ಸಮುದಾಯದ ಜನ ವೋಟ್ ಹಾಕಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಅಂತ ಕ್ಲೈಮ್ ಮಾಡೋದಾದರೆ ಪೂರ್ಣಾವಧಿಯ ಸರ್ಕಾರದ ಕ್ಲೈಮ್ ಮಾಡಬೇಕು. ಪೂರ್ಣಾವಧಿಗೆ ಒಬ್ಬ ದಲಿತ ನಾಯಕರನ್ನು, ಹಿರಿಯ ನಾಯಕರನ್ನು, ದಲಿತ ಪಟ್ಟ ಇದ್ದೇನೆ ಒಬ್ಬ ಹಿರಿಯ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಪಟ್ಟ ಕಟ್ಟೋದಾದರೆ ಯಾವುದೇ ಪಕ್ಷ, ಕಾಂಗ್ರೆಸ್ ಮಾತ್ರ ಅಲ್ಲ ನಾನು ಹೇಳ್ತಿರೋದು, ಜನತಾ ದಳ ಆಗಿರ್ಬೋದು, ಮುಂದೆ ಇದನ್ನೇ ಕಾರ್ಡ್ ಬಳಸುವಂಥ BJP ಆಗಿರ್ಬೋದು, ಯಾವುದೇ ಪಕ್ಷ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ಗಾಗಿ ಅಥವಾ ದಲಿತರನ್ನ ಕೇವಲ ಒಂದು ಜಾತಿಯ ಐಕಾನ್ಗಳಾಗಿ ಇಟ್ಕೊಂಡು ಅವ್ರ ವೋಟ್ ಬ್ಯಾಂಕ್ಗಳನ್ನ ನಿರಂತರ ಕಬಳಿಸೋಕ್ಕೋಸ್ಕರ ಮುಖ್ಯಮಂತ್ರಿ ಮಾಡುವಂಥ ಹುನ್ನಾರಗಳನ್ನ ಮಾಡಬಾರ್ದು. ಅಂಥ ಹುನ್ನಾರಕ್ಕೆ ನಮ್ಮ ಜನರು ಕೂಡ ಟ್ರ್ಯಾಪ್ ಆಗಬಾರ್ದು. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ದಲಿತ ಮುಖ್ಯಮಂತ್ರಿಯನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ದಾಳದ ವಸ್ತುವಾಗಿ ದಲಿತರನ್ನ ಮುಖ್ಯಮಂತ್ರಿ ಮಾಡೋದನ್ನು ನಾನು ವಿರೋಧಿಸ್ತೀನಿ. ನಾವೆಲ್ಲರೂ ವಿರೋಧಿಸಬೇಕು. ಪರಮೇಶ್ವರ್ ಅವರು ಈ ಬಗ್ಗೆ ಎಚ್ಚೆತ್ತುಕೊಂಡು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಒಂದು ದಾಳವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನು ತಿಳ್ಕೋಬೇಕು ಸರ್ಕಾರದಲ್ಲಿ. ಯಾಕೆಂದರೆ ನಾಳೆ ದಿನ ಆಗುವ ಎಲ್ಲ ವಿಫಲತೆಗಳಿಗೆ ಅಥವಾ ಮುಂದೆ ಆಗುವ ಸೋಲಿಗೆ, ಕಾಂಗ್ರೆಸ್ಸಿನ ಸೋಲಿಗೆ ಪರಮೇಶ್ವರ್ ಅವರು ಕಾರಣ, ದಲಿತ ಮುಖ್ಯಮಂತ್ರಿಗಳು ಕಾರಣ, ದಲಿತ ಮುಖ್ಯಮಂತ್ರಿ ದುರ್ಬಲರಾಗಿದ್ದರು, ಸರಿಯಾಗಿ ನಿಭಾಯಿಸಕ್ಕೆ ಬರಲಿಲ್ಲ ಸರ್ಕಾರವನ್ನು ಅನ್ನುವಂಥ ಎಲ್ಲ ಆರೋಪಗಳನ್ನ ನಮ್ಮ ಮೇಲೆ ಏರೋದಕ್ಕೆ ರೆಡಿ ಇದ್ದಾರೆ ಎಲ್ಲರೂ. BJP ಅವರು ಇವತ್ತು ಸಿದ್ದರಾಮಯ್ಯನ ವಿರುದ್ಧ ಎಷ್ಟು ಬಿದ್ದಿದ್ದಾರೋ ಹಾಗೆ ನಾಳೆ ದಲಿತರ ವಿರುದ್ಧ ಎತ್ಕಟ್ತಾರೆ. ಕೇವಲ 2.5 ವರ್ಷಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿನ ಕೊಟ್ಟು ಕಾಂಗ್ರೆಸ್ ಕೈ ತೊಳ್ಕೊಳ್ಳೋದ್ರ ಮುಖಾಂತರ ಮತ್ತೆ 25 ವರ್ಷಗಳ ಕಾಲ ದಲಿತರನ್ನ ತಮ್ಮ ವೋಟ್ ಬ್ಯಾಂಕ್ ಆಗಿ ಸೃಷ್ಟಿ ಮಾಡ್ಕೋತಾರೆ. ಹಾಗಾಗಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ನಮಗೊಂದು ಮಾಡಲ್ ಇದೆ. ಉತ್ತರ ಪ್ರದೇಶ ಒಂದು ಮಾಡಲ್ ಇದೆ ನಮಗೆ. ಅಲ್ಲಿ ಸ್ವಂತ ಪಕ್ಷ ಕಟ್ಟಿ ದಲಿತರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ವಂತ ಶಕ್ತಿ ಮೇಲೆ. ಇದು ಒಂದು ಮಾಡಲ್. ಅದು ಇಂತಹ ಮಾಡಲ್ನ ಕರ್ನಾಟಕದಲ್ಲೂ ಕೂಡ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಭಾರತದಾದ್ಯಂತ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಭಾರತಾದ್ಯಂತ ಕೂಡ ದಲಿತರು ಸ್ವಯಂ ಶಕ್ತಿಯಿಂದ ಮುಖ್ಯಮಂತ್ರಿ ಆಗುವ, ಮಂತ್ರಿ ಆಗುವ ಎಲ್ಲ ಅವಕಾಶಗಳಿದ್ದಾಗ್ಯೂ ಕೂಡ, ಅಥವಾ ಬಾರ್ಗೇನ್ ಪಾಲಿಟಿಕ್ಸ್ ಮುಖಾಂತರ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಕೂಡ ಪರಪಕ್ಷಗಳಲ್ಲಿ, BJPಯಲ್ಲಿ, ಕಾಂಗ್ರೆಸ್ನಲ್ಲಿ, ದಳದಲ್ಲಿ ಇತ್ಯಾದಿ ಪಕ್ಷಗಳಲ್ಲಿ ಇವರು ಮುಖ್ಯಮಂತ್ರಿ ಹುದ್ದೆಗಾಗಲಿ ಮಂತ್ರಿ ಹುದ್ದೆಗಳಿಗಾಗಲಿ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡ್ಕೋಬೇಕು. ಒಂದು ವೇಳೆ ಅಂಥ ಪಕ್ಷಗಳು ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಕೊಡ್ತವೆ ಅನ್ನೋದಾದರೆ ಅವರ ಹಿರಿತನವನ್ನು, ಅವರ ದಕ್ಷತೆಯನ್ನು, ಅವ್ರ ಪಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿ ಕೊಡಬೇಕೆ ಹೊರತು ಕೇವಲ ದಲಿತ ಅನ್ನೋ ಕಾರಣಕ್ಕೋಸ್ಕರ ಕೊಡೋದನ್ನು ಖಂಡಿತವಾಗ್ಲೂ ನಿರಾಕರಿಸಬೇಕು. ಈ ವಿಚಾರದಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವನ್ನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಆದ್ದರಿಂದ ಡಾಕ್ಟರ್ G. ಪರಮೇಶ್ವರ್ ಅವರೇ, ನೀವು ಈಗ ಬರುವಂಥ ಈ ಮುಖ್ಯಮಂತ್ರಿ ಹುದ್ದೆ ಒಂದೊಮ್ಮೆ ಬಂದರೆ, ನಿಮಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳದ ಪರಿಣಾಮವಾಗಿ ನಿಮಗೆ ಬಂದರೆ ಆ ಹುದ್ದೆಯನ್ನು ಘನತೆಯಿಂದ ನಿರಾಕರಿಸಿ, ನಮಗೆ ಬೇಡ ಅಂತೇಳಿ ನನಗೆ ಪೂರ್ಣಾವಧಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬೇಕು ಅಂತ ಕೇಳಿ. ನೀವು ಮಾಡೋದಾದರೆ ನಮ್ಮ ಹಿರಿತನವನ್ನು ಪರಿಗಣಿಸಿ, ನಮ್ಮ ಶಕ್ತಿಯನ್ನು ಪರಿಗಣಿಸಿ, ನಮ್ಮ ದಕ್ಷತೆಯನ್ನು ಪರಿಗಣಿಸಿ, ನಮ್ಮ ಸಮುದಾಯದ ವೋಟ್ ಬ್ಯಾಂಕನ್ನು ಪರಿಗಣಿಸಿ ನಮಗೆ ಕೊಡಬೇಕು ಹೊರತು ನಿಮ್ಮ ಕೃಪಾ ಕಟಾಕ್ಷದ ಕೆಲವೇ ಅವಧಿಯ ಹುದ್ದೆ ನಮಗೆ ಬೇಡ ಅಂತ ನೀವು ಬಹಳ ಘನತೆಯಿಂದ ನಿರಾಕರಿಸಬೇಕಾಗುತ್ತೆ. ಈ ನಿರಾಕರಿಸೋದ್ರ ಮುಖಾಂತರ ನಾವು ದಲಿತರ ಶಕ್ತಿಯನ್ನು ಕೂಡ ತೋರಿಸ್ಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಒಂದು ದಾಳವಾಗಿ ಬಳಸ್ತಕ್ಕಂಥ ಮುಖ್ಯಮಂತ್ರಿ ಹುದ್ದೆಯನ್ನು ಯಾವ ದಲಿತ ನಾಯಕರು ಒಪ್ಕೋಬೇಡಿ. ಪರಮೇಶ್ವರ್ ಯಾಕೆ H. ಸಿ. ಮಹದೇವಪ್ಪನವ್ರು ಹೇಳ್ಬೋದಾಗಿತ್ತು, ಸಿದ್ದರಾಮಯ್ಯನವರು ಅವ್ರಿಗೆ ಆಗಿರೋಂಥವ್ರನ್ನ, ಅಥವಾ ಜಾರಕಿಹೊಳಿ ಅವ್ರನ್ನ ಹೇಳ್ಬೋದಾಗಿತ್ತು, ಅಥವಾ ಇನ್ಯಾರನ್ನ ಹೇಳ್ಬೋದಾಗಿತ್ತು. ಆದರೆ ಪರಮೇಶ್ವರ್ ಅವ್ರನ್ನ ಯಾಕೆ ಹೇಳ್ತಾರೆ ಅಂದರೆ ಅವರು ತುಂಬ ಸಾಫ್ಟ್ ಸ್ಪೋಕನ್ ಮತ್ತು ಅವರು ಸುಮ್ಮನೆ ಇರ್ತಾರೆ. ಅವ್ರನ್ನ ಒಂದು ಶ್ಯಾಡೋ ಮುಖ್ಯಮಂತ್ರಿಯಾಗಿ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಮುಂದೆ ತಮ್ಮ ದಾಳಗಳನ್ನ ಕೂಡ ಬಳಸ್ಬೋದು. ಸೊ ಈ ಎಲ್ಲ ಹುನ್ನಾರಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಭಾಳ ಚಾಣಾಕ್ಷ ರಾಜಕಾರಣದ ದಾಳ ಉರುಳಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ ದಲಿತ ನಾಯಕರೆಲ್ಲರೂ ಈ ಒಂದು ಅವಕಾಶವನ್ನು ನಿರಾಕರಿಸಬೇಕು. ಜಾರಕಿಹೊಳಿ ಅವ್ರನ್ನ ಮಾತು ಹೇಳಿದರು, ನಾನು ಈಗ ಕ್ಲೈಮ್ ಮಾಡೋದಿಲ್ಲ ಮುಖ್ಯಮಂತ್ರಿ ಹುದ್ದೆಯನ್ನು, 2028ಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ. ಅಂಥ ಒಂದು ದಕ್ಷತೆಯನ್ನು ಪರಮೇಶ್ವರ್ ಅವರಾಗಲಿ ಅಥವಾ ಇತರೆ ಯಾವುದೇ ದಲಿತ ನಾಯಕರು ಮುಖ್ಯಮಂತ್ರಿ ಹುದ್ದೆ ಬಂದರೆ ನಿರಾಕರಿಸುವ ಮುಖಾಂತರವೇ ಅವರ ಒಂದು ಹುನ್ನಾರವನ್ನು ಧಿಕ್ಕರಿಸಬೇಕು ಅಂತ ನಾನು ಕರೆ ಕೊಡ್ತೀನಿ. ಮತ್ತು ಈ ವಿಚಾರದಲ್ಲಿ ಯಾವ ದಲಿತ ಕಾರ್ಯಕರ್ತರು ಕೂಡ ನೊಂದ್ಕೋಬೇಕಾದ ಅಗತ್ಯ ಇಲ್ಲ, ಅಥವಾ ನಮ್ಮ ದಲಿತ ಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂಥ ಭಾವನೆಯನ್ನು ಇಟ್ಕೋಬೇಕಾಗಿಲ್ಲ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆಯಾಗಿದೆ, ನಮ್ಮ ಘನತೆಯ ಪ್ರಶ್ನೆಯಾಗಿದೆ.
ಒಂದು ವೇಳೆ ಈ ಜಾತಿಯ ಐಡೆಂಟಿಟಿ ಮೇಲೆ ಅಥವಾ ಜಾತಿಯ ಕಾರ್ಡ್ ಮೇಲೇ ಮುಖ್ಯಮಂತ್ರಿ ಹುದ್ದೆ ಬರೋದಾದರೆ ಅದು ಯಾವಾಗ ಪೂರ್ಣಾವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು, ಸ್ವತಂತ್ರ ಮುಖ್ಯಮಂತ್ರಿ ಆಗಬೇಕು. ಯಾವುದೇ ಪಕ್ಷದಲ್ಲಾದ್ರೂ ಆ ಪಕ್ಷದಲ್ಲಿ ಅವರ ಸೇವಾ ಹಿರಿತನ, ಅವರ ಶಕ್ತಿ, ಅವರ ಸಮುದಾಯದ ಮತಗಳ ಗಳಿಕೆಯನ್ನು ನೋಡಿ ಅವರಿಗೆ ದಕ್ಷತೆಯಿಂದ ಸ್ವಾಭಿಮಾನದಿಂದ ಮುಖ್ಯಮಂತ್ರಿ ಹುದ್ದೆ ದಕ್ಕಬೇಕು. ಹೊರತು ಯಾರದೇ ಕೃಪಾ ಕಟಾಕ್ಷದ ಮುಖ್ಯಮಂತ್ರಿ ಹುದ್ದೆ ನಮಗೆ ಬೇಡ ಅನ್ನೋದನ್ನೇ ನಮ್ಮ ಮಂತ್ರವಾಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ನಮಸ್ಕಾರ.